ಈಗ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಸರ್ಕಸ್ ಜೋರಾಗ್ತದೆ ನೋಡಿ. ಈಗ 34 ತುಂಬಬೇಕು, 13 ಆಗೋಗ್ಬಿಟ್ಟಿದೆ, ಪ್ಲಸ್ ಸಿಎಂ ತಗೊಳ್ಳಿ, ಒಟ್ಟು 14 ಆಯ್ತು. ಉಳ್ಕೊಂಡಿರೋದು 20 ಸ್ಥಾನಗಳಿಗಾಗಿ 60ಕ್ಕೂ ಹೆಚ್ಚು ಶಾಸಕರು ಲಾಬಿ ನಡೆಸ್ತಾ ಇದ್ದಾರೆ. ಇದೇನು ತೀರಾ ಹೊಸದಲ್ಲ, ಪ್ರತಿ ಸಲವೂ ಕೂಡ ಹಿಂಗಾಗುತ್ತೆ. ಖಾತೆ ನಡುವೆ ಸಚಿವರ 2ನೇ ಪಟ್ಟಿಗೆ ಸಿದ್ಧತೆಗಳಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಟೀಮ್ ಸೇರೋಕೆ ಯಾರಿಗೆ ಲಕ್ ಒಲಿಯತ್ತೆ? ಸಿದ್ದರಾಮಯ್ಯ ಟೀಮ್, ಡಿಕೆ ಶಿವಕುಮಾರ್ ಟೀಮ್, ಹೈಕಮಾಂಡ್ ಟೀಮ್ ಯಾರಿಗೆ ಹೆಚ್ಚಿಗೆ ಮಣೆ ಆಗ್ತಾರೆ? ಇದರಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಬಳಿಕ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 23ನೇ ತಾರೀಕು ಜೂನ್ ಡೆಲ್ಲಿಗೆ ಸಚಿವಾಕಾಂಕ್ಷಿಗಳ ಪಟ್ಟಿ ಇಟ್ಕೊಂಡು ನಂದೊಂದು ಲಿಸ್ಟು ಇವ್ರದೊಂದು ಲಿಸ್ಟು ಅಂತ ತಗೊಂಡು ಹೋಗ್ತಾರೆ. ಹೈಕಮಾಂಡ್ ನನ್ನ ಹತ್ರನೂ ಇದೆ, ತಡಿರಪ್ಪ ಅಂತಾರೆ ಅವರು. ಈಗಾಗಲೇ ಶಾರ್ಟ್ ಲಿಸ್ಟನ್ನ ರೆಡಿ ಮಾಡ್ಕೊಂಡು ರಾಹುಲ್ಗೆ ರಾಜ್ಯ ನಾಯಕರು ಕೊಟ್ಟಿದ್ದಾರಂತೆ. ಜಿಲ್ಲಾವಾರ ಆಗಿರ್ಬೋದು, ಜಾತಿ ಸಮುದಾಯವಾರು, ಹಿಂಗೆ ಅವ್ರು ಲೆಕ್ಕಾಚಾರ ಹಾಕೋದು. ಶಾರ್ಟ್ ಲಿಸ್ಟ್ ರೆಡಿ ಮಾಡಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಮತ್ತು ಎಲೆಕ್ಷನ್ಗಳು, ರಾಜ್ಯಸಭೆ ಎಲೆಕ್ಷನ್ಗಳೆಲ್ಲ ಮುಗಿದ ಬಳಿಕ ಡೆಲ್ಲಿಗೆ ಇಬ್ರು ಕೂಡ ಹೋಗ್ತಾರೆ. ಮಾಜಿ ಸಿಎಂ ಒಬ್ರು, ಸಿಎಂ ಒಬ್ರು. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಹರಿಪ್ರಸಾದ್, ಕೆಪಿಸಿಸಿ ನೂತನ ಅಧ್ಯಕ್ಷರಲ್ವ ಅವರೀಗ, ಅವರು ಕೂಡ ಹೋಗುವ ಸಾಧ್ಯತೆ ಇದೆ. ಓಕೆ, ಅಗೇನ್ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಸಮೀವುಲ್ಲಾ ಸರ್ ನೀಡ್ತಾರೆ. ಸಮೀವುಲ್ಲಾ ಸರ್, ಈಗ ಆರಂಭದ 13 ಜನನ ಆಯ್ಕೆ ಮಾಡ್ಕೊಂಡಿದಾರಲ್ಲ, ಇವರನ್ನ ನಾವು ಸೀನಿಯರ್ ಅಂತ ಕನ್ಸಿಡರ್ ಮಾಡಿದ್ವಿ. ಹೌದು, ಇರ್ಬೋದು, ಸಿದ್ದರಾಮಯ್ಯ ಬಣದವರೇ ಹೆಚ್ಚಾಗಿ ಗುರುತಿಸ್ಕೊಂಡ್ರು ಕೂಡ ಸೀನಿಯರ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಈಗ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಸೇರೋರು ಡಿಕೆ ಬಣದವರೇ ಇರ್ತಾರ ಅಥವಾ ಸಿದ್ದರಾಮಯ್ಯ ಹೇಳಿದ ಮಾತು ನಡೆಯುತ್ತಾ ಅನ್ನೋದು ಬಹುಶಃ ಇನ್ ಮುಂದಕ್ಕೆ 20 ಫಿಲ್ ಮಾಡ್ತಾರಲ್ಲ ಅದ್ರಲ್ಲಿ ಗೊತ್ತಾಗುತ್ತಾ ಅಂತ. ನಿಜ ಅದು. ಯಾಕೆ ಅಂತಂದ್ರೆ ಇನ್ನು ಉಳಿದ ಸ್ಥಾನಗಳನ್ನ ತುಂಬೋದು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲಿನ ಕೆಲಸ ಮತ್ತು ಅದು ಒಂದು ಸ್ಟ್ರಾಟಜಿಯ ಕೆಲಸ. ಯಾಕೆ ಅಂತಂದ್ರೆ ಆ ಉಳಿದ ಸ್ಥಾನಗಳಲ್ಲೇ ಇಂಪಾರ್ಟೆಂಟ್ ಇರೋದು. ಹೊಸ ಮುಖಗಳಿಗೆ ಆದ್ಯತೆ ಕೊಡ್ಬೇಕು, ಹಳೆ ಮುಖಗಳನ್ನ ಸಾಧ್ಯವಾದಷ್ಟು ಪಕ್ಷದ ಕೆಲಸಕ್ಕೂ ಅಥವಾ ಅದನ್ನ ಡ್ರಾಪ್ ಮಾಡ್ಬೇಕು ಅನ್ನೋದ್ರ ಮೇಲೆ ಈ ಸರ್ಕಾರದ ವರ್ಚಸ್ಸು ಡಿಪೆಂಡ್ ಆಗಿದೆ. ಒಂದು ಹೊಸ ಮುಖಗಳು, ಈಗ ಹೊಸ ಮುಖಗಳಿಂದ ಯಂಗ್ ಮುಖಗಳಂದ್ರೆ ಎಷ್ಟೋ ಜನ ಈಗ 2 ಸರಿ 3 ಸರಿ 4 ಸರಿ MLA ಆದ್ರೂ ಮಂತ್ರಿಗಳಾಗಿಲ್ಲ. ಅಂತವ್ರನ್ನು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ನ ಬಳಸ್ಕೋಬೇಕು ಅಂತಿದೆ. ಈಗ ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಧಮ್ ಸಿಂಗ್ ಇರ್ಬೋದು, ಶರದ್ ಬಚ್ಚೇಗೌಡ ಇರ್ಬೋದು, ಮತ್ತೆ ಕೆಲವು ಮುಖಗಳಿವೆ, ಒಳ್ಳೆ ಮುಖಗಳು, ಡೈನಾಮಿಕ್ ಆಗಿರೋ ಮುಖಗಳು. ಆತರ ಮಾಡೋದ್ರಿಂದ ಹಳೆ ಮುಖಗಳ ಆಂಟಿ ಇನ್ಕಂಬೆನ್ಸಿ ಇದೆಯಲ್ಲ, ನೋಡಿ ಬೇಜಾರಾಗಿ ಕೆಲಸ ಮಾಡ್ದಲೇನೆ ಇವ್ರು ತೊಲಗಿದ್ರೆ ಸಾಕು ಅಂತ ಸರ್ಕಾರದ ಮೇಲೆ ಆಂಟಿ ಇನ್ಕಂಬೆನ್ಸಿ ಇರುತ್ತಲ್ವಾ, ಅದು ಕಮ್ಮಿ ಆಗುತ್ತದು. ಸರ್ಕಾರಕ್ಕೆ ಜನ ಶಾಪ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು 5-6 ಜನ ಬಿಟ್ರೆ ಉಳಿದವರು ದೇವರೇ ಕಾಪಾಡಬೇಕಿತ್ತು ಅಂತವನ್ನೆಲ್ಲ ತೆಗೆದು, ಈಗ ಆಲ್ರೆಡಿ ಅರ್ಧ ಬಂದ್ಬಿಟ್ಟವ್ರ ಅದ್ರಲ್ಲಿ, ಆಯ್ತಾ, ಅಂತವನ್ನ ತೆಗೆದು ಹೊಸ ಮುಖಗಳಿಗೆ ಈಗಲಾದ್ರೂ ಕೂಡ ಆದ್ಯತೆಯನ್ನು ಕೊಟ್ರೆ ಈ ಸರ್ಕಾರಕ್ಕೆ ವರ್ಚಸ್ಸು, ಒಂದು ಹೊಸ ಸರ್ಕಾರದ ಫೀಲ್ ಆಗುತ್ತೆ. ಹೊಸ ಸಿಎಂ, ಹೊಸ ಮಂತ್ರಿಗಳು ಏನೋ ಮಾಡ್ಬೋದೇನೋ. ಎಲೆಕ್ಷನ್ ಇಯರ್, ಎಲೆಕ್ಷನ್ ಕ್ಯಾಬಿನೆಟ್ ಹಿಂಗಾಗಿ ಅದು ನೋಡ್ಬೇಕು. ಅದು ಇನ್ನು ಈಗ ಪಠ್ಯಗಳನ್ನ ಇಟ್ಕೊಂಡು ಸಹಜವಾಗಿ ನಾಯಕರು ಅವ್ರವ್ರ ಬೆಂಬಲಿಗರ ಪಟ್ಟಿಯನ್ನು ಕೊಡೋದು ಸಂತೋಷಲಾಗಿದ್ದಾರೆ. ಈ ತರದ ಒಂದು ಗುಂಪಿದೆ. ಹೀಗಾಗಿ ಅವರು ಯಾವ ಜನರನ್ನ, ಆಮೇಲೆ ಸಮುದಾಯವಾರು ಕೊಡ್ಬೇಕಾಗತ್ತೆ, ಆಮೇಲೆ ಜಿಲ್ಲಾವಾರು ಕೂಡ ಪ್ರಾದೇಶಿಕ ಸಮತೋಲನವನ್ನ ಮಾಡೋ ನಿಟ್ಟಿನಲ್ಲಿ ವುಮೆನ್ ಕೊಡ್ಬೇಕಾಗತ್ತೆ. ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಸಂಪುಟ ರಚನೆಯಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ, ಅದು ಒಂದು ತಪ್ಪು ಸಂದೇಶ ರವಾನೆಯಾಗಿದೆ. ವುಮೆನ್ ಆಗುತ್ತೆ. ಈ ತರದ್ದು ಒಂದು ದೊಡ್ಡ ರಿಷಫಲ್ ನಡೆಯುತ್ತೆ, ದೊಡ್ಡ ಒಂದು ಪೊಲಿಟಿಕಲ್ ಪ್ರೊಸೆಸ್ ನಡೆಯುತ್ತೆ. ಅಲ್ಲಿ ಸ್ವಲ್ಪ ಖಾತೆದು ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ಇದ್ದೇ ಇರುತ್ತೆ ಅಂತ. ಸ್ಟೆಬಿಲೈಸ್ ಆಗ್ಬೇಕಾದ್ರೆ ಅಟ್ಲೀಸ್ಟ್ ಇದನ್ನ ಸ್ಟೆಬಿಲೈಸ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಹೇಗೆ ಈ ಟೀಮ್ ನ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಚಾಲೆಂಜ್, ಅದು ಪ್ರಶ್ನೆ. ಎಸ್, ಎನಿವೇ ಸರ್, ವಂಡರ್ಫುಲ್ ವಿಶ್ಲೇಷಣೆಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಸಮಯವನ್ನ ಕೂಡ ನಮ್ಮ PNS ವಿಸ್ತಾರದ ಜೊತೆ ಕೊಟ್ಟಿದ್ರಿ. ಧನ್ಯವಾದ.